ಇವಾಗ ಪ್ರಸ್ತುತವಾಗಿರೋ ಜಾತಿ ಆಧಾರಿತ ಮೀಸಲಾತಿ ಉತ್ತಮವೋ ಅಥವಾ ಇವಾಗ ಜೆನ್ಜಿ ನಾವೇನು ಕೇಳ್ಕೊತಿದ್ದೀವೋ ಇಲ್ಲ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿ ಉತ್ತಮವೋ? ಜಾತಿ ಆಧಾರಿತ ಮೀಸಲಾತಿ ಮತ್ತು ಆರ್ಥಿಕತೆ ಬಡವ ಶ್ರೀಮಂತ ಅಂತ ನೋಡಿಕೊಂಡು ಕೊಡಲಿ ಅಂತ ಪ್ರಶ್ನೆಯಲ್ಲಿ ಏನಿದೆ, ಮೀಸಲಾತಿಯ ಪರಿಕಲ್ಪನೆ ಬಂದದ್ದು ತುಂಬ ಶತಮಾನಗಳ ಹಿಂದೆ. ನೀವು ಹೇಳ್ತೀರಿ ಮನುಸ್ಮೃತಿ ಕೇಳಿದಿರಿ ಅಂತ ಅನಿಸುತ್ತೆ ನಿಮಗೆ. ಮನುಸ್ಮೃತಿಯ ಕಾಲದಲ್ಲೇ ಮೀಸಲಾತಿ ಇತ್ತು. ಯಾವುದರ ಆಧಾರದ ಮೇಲೆ ಇತ್ತು? ಜಾತಿ ಆಧಾರದ ಮೇಲೆ ಇತ್ತು. ಅದು ಬಡತನ ಶ್ರೀಮಂತ ಅಂತಿರಲಿಲ್ಲ. ಅಂದರೆ ಇಡೀ ಶಿಕ್ಷಣ ಒಂದು ಸಮುದಾಯದಕ್ಕೆ 100% ಮೀಸಲಾತಿ. ಈಗ ಅಟ್ಲೀಸ್ಟ್ ಮೀಸಲಾತಿ ಇಂತಿಂಥ ಸಮುದಾಯಗಳಿಗೆ ಇಷ್ಟಿಷ್ಟು ಅಂತ ಸಂವಿಧಾನ ಭಾಗ ಮಾಡಿದೆ. ಬಟ್ ಹಿಂದೆ ಮೀಸಲಾತಿಯ ಪರಿಕಲ್ಪನೆ ಬಂದದ್ದು ಒಂದು ಸಮುದಾಯದ ಪುರುಷರಿಗೆ, ಅದು ಹೆಣ್ಮಕ್ಳಿಗಲ್ಲ, ಒಂದು ಸಮುದಾಯದ ಪುರುಷರಿಗೆ ಶಿಕ್ಷಣ 100ಕ್ಕೆ 100ರಷ್ಟು ಮೀಸಲಾತಿ. ಒಂದು ಸಮುದಾಯದ ಪುರುಷರಿಗೆ ಅಧಿಕಾರ 100ಕ್ಕೆ 100 ಮೀಸಲಾತಿ. ಒಂದೇ ಸಮುದಾಯದ ಪುರುಷರಿಗೆ ವ್ಯಾಪಾರದಲ್ಲಿ ಸಂಪತ್ತಿನಲ್ಲಿ 100ಕ್ಕೆ 100% ಮೀಸಲಾತಿ. ಈ ಮೀಸಲಾತಿ 2000 ವರ್ಷಗಳ ಕಾಲ ಜಾರಿಯಲ್ಲಿತ್ತು. ಇನ್ ದ ನೇಮ್ ಆಫ್ ಕ್ಯಾಸ್ಟ್, ಜಾತಿ ಕಾರಣಕ್ಕೇನೆ, ಇನ್ನು ಬೇರೆ ಕಾರಣಕ್ಕಲ್ಲ. ಅವ್ರು ಶ್ರೀಮಂತರು, ಪಾಪ ಬಡವರು, ಅದಕ್ಕೆ ಅವ್ರಿಗೆ ವ್ಯಾಪಾರದಲ್ಲಿ ಅವಕಾಶ ಮಾಡಿಕೊಡ್ರಿ, ಅವ್ರು ಬಡವರು ಅದಕ್ಕೆ ಅವ್ರಿಗೆ ಅಧಿಕಾರ ಕೊಡ್ರಿ, ಅವ್ರು ಬಡವರು ಅದಕ್ಕೆ ಶಿಕ್ಷಣದಲ್ಲಿ ಕಲೀಲಿ ಅಂತಲ್ಲ. ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ಶಿಕ್ಷಣ, ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ಅಧಿಕಾರ, ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ವ್ಯಾಪಾರ ಅಥವಾ ಹಣಕಾಸು. ಇನ್ನು ಉಳಿದವರು ಸಮುದಾಯ ಅನ್ನೋ ಕಾರಣಕ್ಕೇ ಆ ಮೀಸಲಾತಿಯಿಂದ ಹೊರಗಡೆ ಇದ್ದರು. ಶೂದ್ರ ಸಮುದಾಯದಲ್ಲಿ ಒಕ್ಕಲಿಗರು ಅಂದರೆ ಹೊಲ ಉಳೋದು ಅವ್ರಿಗೆ ಮೀಸಲಾತಿ, ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಕುರುಬ ಸಮುದಾಯದಲ್ಲಿ ಹುಟ್ಟಿದ್ರೆ ಕುರಿ ಕಾಯೋದು ಒಂದು ಮೀಸಲಾತಿ, ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಇದೆಲ್ಲವೂ ಜಾತಿ ಆಧಾರಿತ ಮೀಸಲಾತಿನೇ. ಆ ಜಾತಿ ಆಧಾರಿತ ಮೀಸಲಾತಿ ಅಸಮಾನತೆಯನ್ನು ಸೃಷ್ಟಿ ಮಾಡಿತ್ತು. ಒಂದು ಸಮುದಾಯ ಇನ್ನೊಂದು ಮಾಡೋಂಗಿರಲಿಲ್ಲ. ಈಗ ಹಂಗಿಲ್ಲ. ಈಗಿರ್ತಕ್ಕಂಥ ಮೀಸಲಾತಿ ಎಲ್ಲ ಸಮುದಾಯದಲ್ಲೂ ಡಾಕ್ಟರ್ ಆಗ್ಬೋದು, ಎಲ್ಲ ಸಮುದಾಯದಲ್ಲೂ ಇಂಜಿನಿಯರ್ ಆಗ್ಬೋದು, ಎಲ್ಲ ಸಮುದಾಯದಲ್ಲೂ ಟೀಚರ್ ಆಗ್ಬೋದು. ಸೊ ಸಮುದಾಯಗಳ ಹೆಸರಲ್ಲೇ ಸಾವಿರಾರು ವರ್ಷಗಳ ಕಾಲ ಅಸಮಾನತೆಯನ್ನು ಸೃಷ್ಟಿ ಮಾಡುವಂಥ ಮೀಸಲಾತಿ ಇತ್ತಲ್ಲ, ಈಗಿನ ಮೀಸಲಾತಿ ಸಮುದಾಯದ ಹೆಸರಲ್ಲೇ ಸಮಾನತೆಗಾಗಿ ಹುಟ್ಕೊಂಡಿರ್ತಕ್ಕಂಥ ಮೀಸಲಾತಿ. ಇಲ್ಲಿ ಬಡವ ಶ್ರೀಮಂತ ಅಂತಕ್ಕಂಥದ್ದು ಬರಲ್ಲ. ಉದಾಹರಣೆಗೆ, ಎಲ್ಲಿ ತನಕ ಮೀಸಲಾತಿ ಇರಬೇಕು ಜಾತಿ ಆಧಾರಿತ ಮೀಸಲಾತಿ ಅಂದರೆ, ಜಾತಿ ಇರುವವರೆಗೆ ಈ ಜಾತಿ ಆಧಾರಿತ ಮೀಸಲಾತಿ ಇರುತ್ತೆ. ಹಾಗಾಗಿ ಪ್ರಜ್ಞಾವಂತರಾದಂಥ ನಾವು ಯಾವ ಕಡೆಗೆ ಗಮನ ಕೊಡಬೇಕು ಅಂದರೆ, ಈ ಜಾತಿನೇ ಬೇಡ, ಈ ಜಾತಿ ವ್ಯವಸ್ಥೆ ಇದ್ದರೆ ತಾನೇ ಜಾತಿ ಮೀಸಲಾತಿ, ಈ ಜಾತಿನೇ ಬೇಡ. ಯಾವತ್ತೂ ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತೋ ಅವತ್ತಿನಿಂದ ಜಾತಿಯ ಮೀಸಲಾತಿ ನಿಂತೋಗುತ್ತೆ. ಈಗ ತಡಿಬೇಕಾಗಿರೋದು ಜಾತಿಯನ್ನು, ಜಾತಿ ಆಧಾರಿತ ಮೀಸಲಾತಿಯನ್ನು. ಮೊದಲ ಸವಾಲು ಈ ದೇಶದಲ್ಲಿ ಜನ್ಜಿಗಳು. ನೀವು ಹಿಂದಿಯಿಂದ ಮಾಡ್ಕೊಬಂದಿದ್ದೀರಲ್ಲೋ ಗೊತ್ತಿಲ್ಲ, ನಮಗೆ ಈ ಜಾತಿನೇ ಬೇಡ, ನಾವೆಲ್ಲರೂ ಭಾರತೀಯರು. ಜಾತಿರಹಿತ ಸಮಾಜ ನಿರ್ಮಾಣ ಆದರೆ ಜಾತಿರಹಿತವಾದಂಥ ಜಾತಿ ಸಮೇತ ಮೀಸಲಾತಿ ಕೂಡ ಹೋಗುತ್ತೆ. ಹಾಗಾಗಿ ಇದು ಪ್ರಾತಿನಿಧ್ಯ ಇರಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಸಮಾನರು ಅಂತ ಅನ್ನಿಸ್ಕೊಳ್ಳೋಕ್ಕೆ. ಒಂದು ಘಟಕದಲ್ಲಿ ಪ್ರತಿಯೊಬ್ಬರು ಸಮಾನರು, ಇಲ್ಲಿ ಮೇಲು ಕೀಳು ಇಲ್ಲ ಅಂತ ಅನ್ನಿಸ್ಕೊಳ್ಳೋಕ್ಕೆ ಈ ಸಿಸ್ಟಮ್ ಜಾರಿಯಾಗಿದೆ ಹೊರತು ಇದು ಬಡತನ ನಿರ್ಮೂಲ ಮಾಡುವಂಥ ಕಾರ್ಯಕ್ರಮ ಅಲ್ಲ. ನಿಜವಾಗ್ಲೂ ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಯಾವುದು? ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಸಂವಿಧಾನದ ಒಂದು 38ನ ಇದು ಹೇಳುತ್ತೆ, 38 ನಾನು ಓದಿ ಹೇಳ್ಬಿಡ್ತೀನಿ ನಿಮಗೆ. 39 ಎಲ್ಲ ನಾಗರಿಕರಿಗೆ ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ. ನಾವು ಮೀಸಲಾತಿ ಕೇಳ್ತಾ ಇರೋದೇನಕ್ಕೆ? ಸಮಾನವಾಗಿ ಜೀವನ ನಿರ್ವಹಣೆ ಮಾಡಬೇಕಪ್ಪ ಅಂತ ತಾನೆ. ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸಾಕಷ್ಟು ಸಾಧನಗಳಿವೆ. ಸಮುದಾಯದ ಭೌತಿಕ ಸಾಧನ ಸಂಪತ್ತುಗಳ ಒಡೆತನ ಮತ್ತು ನಿಯಂತ್ರಣ, ಈ ಎಲ್ಲ ಸಮುದಾಯಕ್ಕೆ ಸೇರಿದ್ದು ಇದು. ಭೌತಿಕ ಸಂಪತ್ತು ಏನು ಕಣ್ಣು ಕಾಣಿಸುತ್ತೆ ನಮಗೆ ಸಂಪತ್ತು, ಭೂಮಿ ಸಂಪತ್ತಿಂದ ಹಿಡ್ಕೊಂಡು ಈ ದೇಶಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಂಪತ್ತು, ಅದರ ಒಡೆತನ ಮತ್ತು ನಿಯಂತ್ರಣ ಸಕಲರ ಹಿತ ಸಾಧನೆಗಾಗಿ, ಎಲ್ಲರ ಹಿತ ಸಾಧನೆಗಾಗಿ ಅತ್ಯುತ್ತಮ ರೀತಿಯಲ್ಲಿ ಹಂಚಿಕೆ ಆಗಬೇಕು. ಇದು ಬಡತನ ಪಟ್ಟಂತ ಹೊರಟೋಗುತ್ತೆ. ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿಂದ, ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ಮನೆಯಿಂದ, ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ದೇಶದಿಂದ.